ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಈಸಿಯಾಗಿ ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಗ್ಯಾಸ್ ಆಗಲಿ ಏನೂ ಬಳಸ್ತಿಲ್ಲ. ಹಾಗೆಯೇ ಇದನ್ನು ವಿತೌಟ್ ಫೈಯರ್ ಮಾಡ್ತಾ ಇರೋದು. ನೀವೇ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಾರ್ಮಲಾಗಿ ಬೇಕರಿಯಿಂದ ನಾವು ಸ್ವೀಟ್ ಎಲ್ಲ ತರ್ತೀವಲ್ವ, ಅದೇ ಥರ ಕಾಣಿಸ್ತಿದೆ. ಇದನ್ನು ಡಬಲ್ ಫ್ಲೇವರಾಗಿ ಮನೆಯಲ್ಲೇ ವಿತೌಟ್ ಫೈಯರ್ ಮಾಡ್ಕೊಬೋದು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಇದ್ದರೆ ಸಾಕು, ಇದನ್ನು ಈಸಿಯಾಗಿ ಮಾಡ್ಕೊಬೋದು. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಕುಕ್ಕಿಂಗ್ ವಿತೌಟ್ ಫೈರ್ ಕಾಂಪಿಟೇಷನ್ಗೂ ಕೂಡ ಇದನ್ನು ಈಸಿಯಾಗಿ ಮಾಡ್ಬೋದು. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮೊದಲಿಗೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು 9 ಮಾರಿಗೋಲ್ಡ್ ಬಿಸ್ಕೆಟನ್ನು ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಜಾರನ್ನ ತೊಗೊಂಡ್ಬಿಟ್ಟು ಇವಾಗ ಬಿಸ್ಕೆಟ್ನ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು, ಅಂದರೆ ಕೈಯಲ್ಲೇ ಈ ಥರ ಮುರ್ಕೊಂಡ್ಬಿಟ್ಟು ಅದಕ್ಕೆ ಹಾಕ್ಕೊಂಡು, ಇವಾಗ ಅದಕ್ಕೆ ಒಂದು 10ರಿಂದ 12 ಬಾದಾಮನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 5 ಗೋಡಂಬಿನ ಹಾಕ್ಕೊಂಡ್ಬಿಟ್ಟು ಇದನ್ನು ಕ್ಲೀನಾಗಿ ಪೌಡರ್ ಮಾಡ್ಕೊಬೇಕು. ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಫುಲ್ಲು ಪೌಡರ್ ರೀತಿಯಾಗಿದೆ. ಇವಾಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಬೇಕು. ತರಿಯಾಗಿ ರುಬ್ಕೊಂಬಿಡಿ. ಫುಲ್ ಪೌಡರ್ ರೀತಿಯಾಗಿ ಇದನ್ನು ಗ್ರೈಂಡ್ ಮಾಡ್ಕೊಬೇಕು. ಇವಾಗ ನೋಡಿ, ಇದು ಕೂಡ ಕ್ಲೀನಾಗಿ ಪೌಡರ್ ರೀತಿ ಆಗಿದೆ. ಇದನ್ನು ಒಂದು ಬೌಲಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಅದೇ ಜಾರಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಜಾಸ್ತಿ ಹಾಕ್ಕೊಳ್ತಿಲ್ಲ, ಯಾಕಂದರೆ ಬಿಸ್ಕೆಟಲ್ಲೂ ಕೂಡ ಸಕ್ಕರೆ ಇರುತ್ತಲ್ವ. ಹಾಗಾಗಿ ಒಂದು ಅರ್ಧ ಕಪ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಸಕ್ಕರೆನೂ ಕೂಡ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಪೌಡರ್ ಮಾಡ್ಕೊಂಡಿದ್ದೀನಿ. ಇವಾಗ ಮೊದಲಿಗೆ ನಾವು ಬಿಸ್ಕೆಟನ್ನು ಗ್ರೈಂಡ್ ಮಾಡಿ ಹಾಕ್ಕೊಂಡಿರೋದಕ್ಕೆ ಇದನ್ನು ಕೂಡ ಪೌಡರ್ನ ಹಾಕ್ಕೊಬೇಕು. ಸಕ್ಕರೆ ಪುಡಿ ಮತ್ತು ಬಿಸ್ಕೆಟ್ನ ನಾವು ಗ್ರೈಂಡ್ ಮಾಡಿ ಹಾಕ್ಕೊಂಡಿದ್ವಲ್ಲ, ಇದೆರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ಪೂನಲ್ಲೇ ಸಕ್ಕರೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಇವಾಗ ಒಂದು 3/4 ಕಪ್ ಆಗುವಷ್ಟು ಗೋಡಂಬಿನ ಹಾಕ್ಕೊಂಡ್ಬಿಟ್ಟು ಒಂದೇ ಒಂದು ಏಲಕ್ಕಿನ ಹಾಕಿ ಗ್ರೈಂಡ್ ಮಾಡ್ಕೊಂಡಿರೋದು ಮಿಕ್ಸರಲ್ಲಿ, ಅದನ್ನು ಕೂಡ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ವೆನಿಲಾ ಎಸೆನ್ಸ್ ಬರುತ್ತಲ್ವ, ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ, ಜಾಸ್ತಿ ಬೇಡ. ಒಂದು ಸ್ವಲ್ಪ ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ನೀವೇನಾದರೂ ಬಿಸ್ಕೆಟ್ ಯೂಸ್ ಮಾಡಲ್ಲ ಅಂದರೆ ಗೋಡಂಬಿನೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ಇಲ್ಲಾಂದರೆ ಬಿಸ್ಕೆಟ್ನ ಕೂಡ ಹಾಕ್ಕೊಬೋದು. ಇವಾಗ ನಾನು ಒಂದು 1/4 ಕಪ್ ಆಗುವಷ್ಟು ಹಾಲು ತೊಗೊಂಡಿದ್ದೀನಿ ಅಷ್ಟೇ. ಅದಕ್ಕೆ ಒಂದು 2 ಸ್ಪೂನ್ ಸಾಕಾಗುತ್ತೆ. ಜಾಸ್ತಿ ಹಾಕ್ಕೊಬಾರ್ದು. ಹಾಲನ್ನು ಕೂಡ ಫುಲ್ ತೆಳ್ಳಗಾಗಿಬಿಡುತ್ತೆ. ನೋಡ್ಕೊಂಡು ಸ್ವಲ್ಪ ಹಾಕ್ಕೊಬೇಕು. ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು. ಹಾಲನ್ನು ಹಾಕ್ಕೊಂಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕೈಯಲ್ಲೇ ಚಪಾತಿ ಹಿಟ್ಟು ಬರುತ್ತಲ್ವ, ಆ ಥರ ಮಾಡ್ಕೊಬೇಕು. ಇದಕ್ಕೆ ತುಪ್ಪ ಎಣ್ಣೆ ಏನೂ ಬಳಸ್ತಿಲ್ಲ. ನಿಮಗೆ ಸ್ವಲ್ಪ ಮೊದಲಿಗೆ ಕೈಗೆ ಅಂಟೋ ರೀತಿ ಆಗುತ್ತೆ, ಆಮೇಲೆ ಸರಿ ಆಗುತ್ತೆ ಮಿಕ್ಸ್ ಮಾಡ್ಕೊಂಡ್ಮೇಲೆ. ಇವಾಗ ಅದಕ್ಕೆ ಅರ್ಧ ಭಾಗನ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಅರ್ಧಕ್ಕೆ ಇವಾಗ ಕೋಕೋ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನ್ ಹಾಕುವಷ್ಟು ಕೋಕೋ ಪೌಡರ್ ಹಾಕ್ಕೊಬೇಕು. ಯಾಕಂದರೆ ನಾವು ಡಬಲ್ ಫ್ಲೇವರ್ ಮಾಡ್ತಾ ಇರೋದಲ್ವ, ಹಾಗಾಗಿ ನಾನು ಕೋಕೋ ಪೌಡರ್ ಹಾಕ್ಕೊಳ್ತೀನಿ. ನೀವು ಬೇಕಿದ್ದರೆ ಫುಡ್ ಕಲರ್ ಹಾಕ್ಕೊಬೋದು. ಗ್ರೀನ್ ಆಗಲಿ ಇಲ್ಲ ಅಂದರೆ ಆರೆಂಜ್ ಆಗಲಿ ಯಾವುದಾದ್ರೂ ಯೂಸ್ ಮಾಡ್ಕೊಬೋದು. ನಾನು ಕೋಕೋ ಪೌಡರ್ ಚಾಕ್ಲೇಟ್ ಫ್ಲೇವರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇನ್ನರ್ಧ ನಾವು ಎತ್ತಿಟ್ಟಿದ್ವಲ್ಲ, ಅದನ್ನು ಈ ಥರ ರೋಲ್ ಮಾಡ್ಕೊಂಬಿಟ್ಟು ನಾನು ಹೇಗೆ ತೋರಿಸ್ತಿದ್ದೀನಿ ನೋಡಿ ವಿಡಿಯೋಲಿ, ಈ ಥರ ಪ್ರೆಸ್ ಮಾಡಿಕೊಂಡು ಸೆಟ್ ಮಾಡ್ಕೊಬೇಕು. ನೀವು ವಿಡಿಯೋ ನೋಡಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ ಯಾವ ಥರ ಅಂತ. ಇದನ್ನು ಕೂಡ ಈ ಥರ ಮಾಡ್ಕೊಂಬಿಟ್ಟು ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಚಾಕ್ಲೇಟ್ ಫ್ಲೇವರ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಕೂಡ ಅದೇ ರೀತಿಯಾಗಿ ರೋಲ್ ಮಾಡ್ಕೊಂಬಿಟ್ಟು ಶೇಪ್ ಮಾಡಿಕೊಂಡು ಇಟ್ಕೊಬೇಕು. ನೀವು ವಿಡಿಯೋ ನೋಡಿದ್ರೆ ಹೇಗೆ ಶೇಪ್ ಮಾಡ್ತಾಯಿದ್ದೀನಿ, ಹೇಗೆ ಮಾಡಬೇಕು ಅಂತ ಒಂದು ಐಡಿಯಾ ಸಿಗುತ್ತೆ. ಇವಾಗ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಮೇಲೆ ಚಾಕ್ಲೇಟ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಇಟ್ಕೊಂಡ್ಬಿಟ್ಟು ಮತ್ತೆ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಈ ಥರ ಮಾಡಿಕೊಂಡು ಕ್ಲೀನಾಗಿದೆ. ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋದಷ್ಟೇ. ನೀವು ಬೇಕಿದ್ದರೆ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಎತ್ತಿಟ್ಟು ಕೂಡ ಕಟ್ ಮಾಡ್ಕೊಬೋದು. ನಾನು ಡೈರೆಕ್ಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಮೇಲೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಬೋದು. ಇವಾಗ ಸ್ವೀಟ್ ರೆಡಿನೇ ಆಗೋಯ್ತು. ನೀವೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ನಾರ್ಮಲಾಗಿ ಬೇಕ್ರಿಲೆಲ್ಲ ನೋಡ್ತಿದ್ವಿ ಡಬಲ್ ಫ್ಲೇವರ್ ಸ್ವೀಟು, ಹಾಗೆಯೇ ವಿತೌಟ್ ಫೈಯರ್ನ ಇವತ್ತು ನಾನು ಮನೇಲೇ ಹೇಗೆ ಮಾಡೋದು ಹೇಳ್ಕೊಟ್ಟಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.